ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಸ್ಟಡಿ ಕಾರ್ನರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಬಂದು RRB ಗ್ರೂಪ್ ಟಿಗೆ ಸಂಬಂಧಪಟ್ಟಂಥ ಒಂದು ಇದನ್ನ ಕಂಟೆಂಟನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡ್ತಾ ಹೋದರೆ ಫಸ್ಟ್ ಕ್ವಶನ್ ಹೀಗಿದೆ. First question, A is to B equals 2 is to 3, B is to C equals 4 is to 5, A is to B is to C ಯ ವ್ಯಾಲ್ಯೂ ಏನು ಅಂತ ಕೇಳಿದರೆ, ಸೊ ಇದು ಒಂದು ಟೈಪ್ ಆದರೆ ನೋಡಿ, ಇದು ಬಂದು ABCD ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಸ್ಟೆಪ್ ಅಂತ ಹೇಳಿದರೆ A/5 ಈಕ್ವಲ್ಸ್ B/7 ಈಕ್ವಲ್ಸ್ C/7 C/3 ಇದನ್ನು ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 2A ಈಕ್ವಲ್ಸ್ 5B ಈಕ್ವಲ್ಸ್ 4C ಆದರೆ ABC ಒಂದು A is to B is to C ನ ವ್ಯಾಲ್ಯೂ ಏನು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 2A ಈಕ್ವಲ್ಸ್ 3B ಈಕ್ವಲ್ಸ್ 6C ಆದರೆ ABCಯ ಒಂದು ವ್ಯಾಲ್ಯೂ ಏನು. ಸೊ ಈ ರೀತಿ ನಾವು ಎಲ್ಲ ಒಂದು ಸ್ಟೆಪ್ ಇದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ನೋಡ್ತಾ ಹೋದರೆ ಮೊದಲ ಪ್ರಶ್ನೆ ಹೀಗಿದೆ. A is to B ಈಕ್ವಲ್ಸ್ 2 is to 3, B is to C ಈಕ್ವಲ್ಸ್ 4 is to 5 ಆದರೆ ABCಯ ವ್ಯಾಲ್ಯೂನ ಕೇಳಿದ್ದಾರೆ, ಹೌದಲ್ವಾ. ಸೊ ಇಲ್ಲಿ A ವ್ಯಾಲ್ಯೂ ಕೊಟ್ಟಿದ್ದಾರೆ ಆ್ಯಂಡ್ B ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲಿ B ಮತ್ತು C ವ್ಯಾಲ್ಯೂ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಾವು ABC A is to B is to C ಯ ವ್ಯಾಲ್ಯೂನ ಕಂಡುಹಿಡಿಬೇಕು. ಒಂದು ಅನುಪಾತದಲ್ಲಿ ನಾವು ಕಂಡುಹಿಡಿಬೇಕಾಗುತ್ತೆ. ಯಾವ ರೀತಿ ಕಂಡುಹಿಡಿದು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದನ್ನು ತುಂಬ ಸಿಂಪಲ್ ಆಗಿ ಕಂಡುಹಿಡಿತಕ್ಕಂಥ ಒಂದು ಇದೇನಂತ ಹೇಳಿದರೆ, ಫಸ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ, ABC ಕೊಟ್ಟಾರಲ್ವ. ಸೊ ABCನ ಹಾಕ್ಕೊಳ್ಳಿ, ನೀವು ABC ಅಂತ ಬರ್ಕೊಳ್ಳಿ. ಅದಾದ ನಂತರ AB ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಇದ್ರಲ್ಲಿ ಹಾಕ್ಕೊಳ್ಳಿ. A ಬಂದು 2 ಕೊಟ್ಟಿದ್ದಾರೆ, B ಬಂದು 3 ಕೊಟ್ಟಿದ್ದಾರೆ, ಹೌದಲ್ವಾ. ಇದರ ವ್ಯಾಲ್ಯೂ ಬಂದು 2 is to 3, ಅಲ್ಲಿಗೆ 2 ಮತ್ತು 3 ಹಾಕ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, B ಮತ್ತು Cದ ಏನು ಕೊಟ್ಟಿದ್ದಾರೋ ಇದನ್ನು ನಾವು ಇನ್ನೊಂದು ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. B ವ್ಯಾಲ್ಯೂ ಬಂದು ನಮಗೆ 4 ಅಂತ ಕೊಟ್ಟಿದ್ದಾರೆ, C ವ್ಯಾಲ್ಯೂ ಬಂದು 5 ಕೊಟ್ಟಿದ್ದಾರೆ. 4 ಮತ್ತು 5 ನಾವು C ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಗ್ಯಾಪ್ ಇದೆ ಮತ್ತು ಇಲ್ಲೂ ಗ್ಯಾಪ್ ಇದೆ, ಹೌದಾ. ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ, ಇಲ್ಲಿ ಏನು ಕೊಟ್ಟಿರ್ತಾರೋ ಮಧ್ಯದಲ್ಲಿ ಏನಿದೆಯೋ ಇದನ್ನು ನಾವು ಆ ಕಡೆ ಈ ಕಡೆ ಹಾಕೋಬೇಕಾಗುತ್ತೆ. ಇಟ್ ಮೀನ್ಸ್ 3ನ ಇಲ್ಲಿ ನಾವು 3 ಹಾಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಂತ ಹೇಳಿದ್ರೆ 4 ಹಾಕೋಬೇಕು. ನಾವು ಮಧ್ಯ ಏನು ಕೊಟ್ಟಿರ್ತಾರೋ ಅಕ್ಕಪಕ್ಕ ಅದನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ 3 ಇದೆ, ಪಕ್ಕ 3 ಹಾಕ್ಕೊಂಡಿದ್ದೀನಿ, ಇಲ್ಲಿ 4 ಇದೆ, ಈ ಕಡೆಗೆ ನಾವು 4ಅನ್ನು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಗುಣಿಸ್ಕೋಬೇಕು, ಮಲ್ಟಿಪ್ಲಿಕೇಶನನ್ನು ಮಾಡಬೇಕಾಗುತ್ತೆ. ಯಾವುದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕಂತ ಹೇಳಿದ್ರೆ 2 ಮತ್ತು 4ಕ್ಕೆ, 3 ಮತ್ತು 4ಕ್ಕೆ ಆ್ಯಂಡ್ 3 ಮತ್ತು 5ಕ್ಕೆ ಮಲ್ಟಿಪ್ಲಿಕೇಶನ್ ಗುಣಾಕಾರವನ್ನು ಮಾಡಬೇಕು. ನೋಡಿ, 5 3 15 ಆಯಿತು, 4 3 12 ಆಯಿತು, 4 8. ಓಕೆ, ಸೊ ಇದನ್ನು ನೀವು 8 12 15 ಏನಿದೆಯೋ ಇದೇನಾದರೂ ನೀವು ಡಿವೈಡ್ ಆಗುತ್ತೆ, ಯಾವ್ದಾದ್ರು ಒಂದು ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ, ಅಥವಾ ಕಾಮನ್ ಆಗಿ ಒಂದು ಸಂಖ್ಯೆನ ತೆಗಿಬಹುದು ಅಂತ ಅಂದರೆ ನೀವು ತೆಗಿಬಹುದು. ಇಲ್ಲ ಅಂತಲೇ ಡೈರೆಕ್ಟಾಗಿ ನಾವು 8 12 15 ಏನಿದೆಯೋ ಇದನ್ನು ನಾವು ಆನ್ಸರ್ ಅಂತ ಹೇಳಬಹುದಾಗಿರುತ್ತೆ. ಇಟ್ ಮೀನ್ಸ್ 8 12 15 ಒಂದೇ ಸಂಖ್ಯೆಯಿಂದ ಡಿವೈಡ್ ಆದರೆ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಆಗಲಿಲ್ಲ ಅಂದರೆ ಅದೇ ಆನ್ಸರ್ ಆಗಿರುತ್ತೆ. ಆನ್ಸರ್ 8 is to 12 is to 15 ಅಂದರೆ A is to B is to ಬಂದು A ಬಂದು 8% ಅಂತ ಹೇಳ್ಬೋದು, B ಬಂದು 12, C ಬಂದು 15. ಓಕೆ, ಸೊ ಈ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ರಾಬ್ಲಮ್ಸ್ ನಾವು ಮಾಡ್ತಾವ್ರೆ, ಇನ್ನು ನೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎರಡನೇ ಕ್ವಶನ್ ಹೀಗಿದೆ. A is to B ಬಂದು 2 is to 3 ಕೊಟ್ಟಿದ್ದಾರೆ, B is to C ಬಂದು 5 is to 6 ಕೊಟ್ಟಿದ್ದಾರೆ, C ಮತ್ತು D ಬಂದು 9 is to 10 ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು ನಾವು? ABCD, ಹೌದಾ. A is to B is to C is to D ಅನ್ನು ಕಂಡುಹಿಡಿಬೇಕು. ಸೊ ಈಗ ಏನು ಮಾಡಬೇಕು ನಾವು? A ಹಾಕೋಬೇಕು, B ಹಾಕೋಬೇಕು, C D 4 ಕೊಟ್ಟಿದ್ದಾರೆ, 4 ಹಾಕೊಳ್ಳೋಣ. ಫಸ್ಟ್ ಸ್ಟೆಪ್ ನಾವು ಏನು ಕೊಟ್ಟಿದ್ದಾರೆ, A ಮತ್ತು B ಅನ್ನು ಕೊಟ್ಟಿದ್ದಾರೆ, 2 ಮತ್ತು 3 ಅಂತಕ್ಕಂಥದ್ದನ್ನ A ಮತ್ತು Bಗೆ ನಾವು ಹಾಕೊಳ್ತೀವಿ. ಓಕೆ, ಸಿ ಮತ್ತು ಡಿ ಕೊಟ್ಟಿಲ್ಲ, ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಲಾಸ್ಟಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ನಾವು ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಬಿ ಮತ್ತು ಸಿ ಕೊಟ್ಟಿದ್ದಾರೆ, ಹೌದಲ್ವಾ. 5 ಮತ್ತು 6, ಬಿ ಮತ್ತು ಸಿ 5 ಮತ್ತು 6. ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಬ್ಲ್ಯಾಂಕ್ ಇದೆ, ಖಾಲಿ ಇದೆ, ಹಾಗಾಗಿ ನಾವು ಇದನ್ನ 5ನ ಇಲ್ಲಿ ಹಾಕ್ಕೊಳ್ಬೇಕು, ಈ 6ನ ಇಲ್ಲಿಗೆ ಹಾಕ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸಿ ಮತ್ತು ಡಿ ಕೊಟ್ಟಿದ್ದಾರೆ, ಸಿ ಎಷ್ಟು 9, ಡಿ ಬಂದು 10. ಇವಾಗ ಎ ಮತ್ತು ಬಿ ಬ್ಲ್ಯಾಂಕ್ ಇದೆ, ಇಲ್ಲೇನಿದೆಯೋ 9 ಅದನ್ನು ನಾವು ಹಾಕ್ಕೊಳ್ಬೇಕು. ಇವಾಗ ಏನು ಮಾಡಬೇಕು ನಾವು ಇದನ್ನ ಮತ್ತೆ 3 5 9ನ 3 6 9ನ 3 6 10ನ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಗುಣಿಸ್ಬೇಕು, ಗುಣಾಕಾರವನ್ನು ಮಾಡಬೇಕು. ಇವಾಗ ನಾವು ಗುಣಿಸ್ತಾ ಹೋದಾಗ ನಮ್ಗೆ ಏನು ಬರುತ್ತೆ ನೋಡಿ, 5 10 19 90. ಓಕೆ, ಸೊ 90 3ರಲ್ಲೂ ಇದೆ. ಸೊ ಹಾಗಾಗಿ ಎ ಬರಲ್ಲ, ಮಿಕ್ಕಿದ್ರಲ್ಲೂ ನೋಡ್ತಾ ಹೋಗೋಣ.
ಎ ಅಂತಕ್ಕಂಥದ್ದು ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಏನಿದೆ, 5 3 15, 15 9 135. ನೆಕ್ಸ್ಟು 6 3 18, 18 9 162. ನೆಕ್ಸ್ಟ್ 6 3 18, 18 10 180. ನೋಡಿ ಇಲ್ಲಿ ಕಾಮನ್ ಆಗಿ ಏನಾದರೂ ಕಾಮನ್ ತೆಗಿಬಹುದಾ ನೋಡಿ, 90 135 180 ನಾವು 5 ಕಾಮನ್ ತೆಗಿಬೋದು, ಅಥವಾ 15 ನಾವು ಕಾಮನನ್ನು ತೆಗಿಬೋದು. ಆದರೆ 162 ಏನು ಕೊಟ್ಟಿದ್ದಾರೋ ಇದರಲ್ಲಿ ನಾವು 15 ಯಾವುದೇ ಒಂದು ಸಂಖ್ಯೆಯನ್ನು ಕಾಮನ್ ಆಗಿ ತೆಗಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಹ್ಯಾಂಡ್ಸನ್ನು ಹಾಗೆ ಇಡಬೇಕಾಗುತ್ತೆ. 90 135 16 162 ಇದು ಆಪ್ಷನ್ ಡಿ ಆಗಿರುತ್ತೆ. 90 135 162 180 ಇದು ಆನ್ಸರ್ ಆಗುತ್ತೆ. ಹಾಗಾಗಿ ಇವೆಲ್ಲ 3 ತಪ್ಪಾಗುತ್ತೆ. ಓಕೆ, ಈ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ABC ಕಂಡಿಡಿದ್ವಿ, ABCD ಕಂಡಿಡಿದ್ವಿ. ಅದಾದ ನಂತರ ನೋಡಿ ಯಾವ ರೀತಿ ಕ್ವಶನ್ಸ್ನ ಕೊಟ್ಟಿದ್ದಾರೆ ಅಂತ. ಓಕೆ, ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರು, ನಾವು ಮಾಡಿದ್ವಿ ಹೌದಾ. ಇಲ್ಲಿ ಏನು ಮಾಡಿದ್ದಾರೆ, A/5 ನೋಡಿ, A/5 ಈಕ್ವಲ್ಸ್ B/7 ಈಕ್ವಲ್ಸ್ C/3 ಕೊಟ್ಟಿದ್ದಾರೆ. ಸೊ A:B:C ಕಂಡುಹಿಡಿಯಬೇಕು, ಫೈಂಡ್ ಔಟ್ ಮಾಡಬೇಕು. ಇದನ್ನು ಯಾವ ರೀತಿ ಮಾಡ್ತೀರಾ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಏನು ಗೊತ್ತಾಗುತ್ತೆ, ಇಲ್ಲಿ A ಬಂದು 5 ಅಂತ ಗೊತ್ತಾಗುತ್ತೆ ಹೌದಾ. A 5 ಗೊತ್ತಾಗುತ್ತೆ, B ಬಂದು 7, C ಬಂದು 3. ಸೊ ಇದ್ರಿಗೆ ಆನ್ಸರ್ ಇಷ್ಟೇ, A:B:C ಬಂದು 5:7:3. ಆನ್ಸರ್ ಆಪ್ಷನ್ 2, B:2 5 7 3 ಆಪ್ಷನ್ ಸಿ ಆಗಿರುತ್ತೆ. ಸೊ ಇಲ್ಲಿ ನಾವು ಏನು ಕೆಳಗಡೆ ಕೊಟ್ಟಿರ್ತಾರೋ ಸೊ ಅದನ್ನು ನಾವೇನು ಮಾಡ್ಕೋಬಹುದು ಹೌದಲ್ವಾ. ನೋಡಿ A/5 ಈಕ್ವಲ್ಸ್ B/7 ಅಂತ ಇದೆ ಅಂತ ಹೇಳಿದರೆ ನೋಡಿ A/B ಈಕ್ವಲ್ಸ್ 5/7 ಅಂತ ಮಾಡ್ಕೊಳ್ಬಹುದು. ಸೊ ಅವಾಗ ನಮ್ಗೆ ಏನಾಗುತ್ತೆ, 5 ಬಂದು A ಬಂದು 5 ಆಗುತ್ತೆ, B ಬಂದು 7 ಆಗುತ್ತೆ ಹೌದಲ್ವಾ. ಸೊ ನೋಡಿ ಈಗ A:B ಈಕ್ವಲ್ಸ್ 5:7 ಅಂತ ಬರ್ಕೊಳ್ಬಹುದಲ್ವಾ. ಸೊ ಸಿಂಪಲ್ ಆಗಿ ಒಂದೇ ಮೆಥಡಲ್ಲಿ ಇದನ್ನ ಮಾಡಬಹುದು. 5:7:3 ನೋಡಿದಾಗಲೇ ಆನ್ಸರ್ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 2A ಈಕ್ವಲ್ಸ್ 5B ಈಕ್ವಲ್ಸ್ 4C ABCನ ಕಂಡುಹಿಡಬೇಕು. A:B:C ಇದನ್ನು ಯಾವ ರೀತಿ ಮಾಡಬಹುದು. A ಕೊಟ್ಟಿದ್ರೆ, B ಕೊಟ್ಟಿದ್ರೆ, C ಕೊಟ್ಟಿದ್ರೆ ನಾವು ಮಾಡ್ತಾ ಇದ್ವಿ. ಇವಾಗ ABCನ ಕೊಟ್ಟಿದ್ದಾರೆ, ಇದನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್. ಫಸ್ಟ್ಗೆ ನೀವು 2 ತಗೊಳ್ಳಿ, ಇದು 2 ತಗೊಳ್ಳಿ, 2A ಈಕ್ವಲ್ಸ್ 5B ತಗೊಳ್ಳಿ. ಅದಾದ ನಂತರ ಇದೆರಡು ತಗೊಳ್ಳಿ, 5B ಈಕ್ವಲ್ಸ್ 4C ಹೌದಲ್ವಾ. ಇವಾಗ ನಮ್ಗೆ ಏನು ಬರುತ್ತೆ, A/B ಈಕ್ವಲ್ಸ್ ಏನಾಯ್ತದೆ, A/B ಅಥವಾ ನಿಮಗೆ ಇದನ್ನು ಕೆಳಗಡೆ ಕಳಿಸಿ, B ಕೆಳಗಡೆ ಕಳಿಸಿದಾಗ ಇದು ಕೆಳಗಡೆ ಬರುತ್ತೆ 5/2. ಅದೇ ರೀತಿ ಇದು ಅಷ್ಟೇ, B/C ಅಂತ ಹೇಳಿದಾಗ ನಮಗೆ ಏನಾಗುತ್ತೆ, ಇಲ್ಲಿ 4/5 ಬರುತ್ತೆ. ಇಟ್ ಮೀನ್ಸ್ A:B ಈಕ್ವಲ್ಸ್ 5:2 ಆಯ್ತದೆ. B ಈಕ್ವಲ್ಸ್ C ಬಂದೇನಾಗುತ್ತೆ 4:5 ಆಗುತ್ತೆ. ನಮಗಂತೂ ಇವಾಗ A:B ಗೊತ್ತಾಯಿತು, B:C ಗೊತ್ತಾಯಿತು. ಇವಾಗ ABC ಕಂಡಿಡಿದ್ರೆ ಆರಾಮವಾಗಿ ಕಂಡುಹಿಡ್ಬೋದು ಹೌದಲ್ವಾ. ABC ಹಾಕೊಂಡಾಗ ನಮಗೆ AB ಏನಿದೆ, AB 5 ಮತ್ತು 2 ಕೊಟ್ಟಿದ್ದಾರೆ. ಸೊ ಲಾಸ್ಟ್ಗೆ C ಖಾಲಿ ಇದೆ, ನಾವು ಪಕ್ಕದಲ್ಲಿರ್ತಕ್ಕಂಥ ನಂಬರನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ BC ಕೊಟ್ಟಿದ್ದಾರೆ 4 ಮತ್ತು 5 ಕೊಟ್ಟಿದ್ದಾರೆ. ಸೊ ಇಲ್ಲಿ ಖಾಲಿ ಇದೆ, ಹಾಗಾಗಿ ಇಲ್ಲಿ 4 ತಗೊಳ್ತೀವಿ ಈ ನಂಬರನ್ನು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 7 10, 4 8, 4 5 20. ಓಕೆ, ಇವಾಗ ನಾವು ಇದನ್ನ ಯಾವ ರೀತಿ ಮಾಡಬಹುದು ನೋಡಿ. ಕೊಟ್ಟಿದ್ದಾರೆ 20 8 10 ಕೊಟ್ಟಿದ್ದಾರೆ. ಇದನ್ನು ನಾವು 2 ಕಾಮನ್ ತೆಗಿಬಹುದು ಹೌದಲ್ವಾ. 2 ಕಾಮನ್ ತೆಗೆದ್ರೆ ನೀವು ನೋಡಿ, ಇಲ್ಲಿ 10ರಿಂದ ನೀವು 20 ಇದೆ, ಇಲ್ಲಿ 2 ಕಾಮನ್ ತೆಗೆದ್ರೆ 10 ಬರುತ್ತೆ. 10 ಮತ್ತು 8ರಲ್ಲಿ ನಾವು ಕಾಮನ್ ತೆಗೆದಾಗ 4 ಆಗುತ್ತೆ ಮತ್ತು 5 ಆಗುತ್ತೆ. 2 ನಾವು ಕಾಮನ್ ಆಗಿ ತೆಗೆದಾಗ. ಸೊ ಅವೆರಡು ನಾವು ಲೆಕ್ಕ ತಗೊಳ್ಳೋ ಹಾಗಿಲ್ಲ. ಉಳಿದಿರ್ತಕ್ಕಂಥ 10 4 5 ಏನಿದೆಯೋ ಇದು ಆನ್ಸರ್ ಆಗುತ್ತೆ. ಆಪ್ಷನ್ 2 10:4:5 ಬಂದು A:B:C ಒಂದು ವ್ಯಾಲ್ಯೂ. ಸೊ ಈ ರೀತಿ ನಾವು ಕಾಮನ್ ತೆಗೆಯುವಾಗಿದ್ರೆ ತೆಗೆದುಬಿಡ್ಬೇಕು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. 2A ಈಕ್ವಲ್ಸ್ 3B ಈಕ್ವಲ್ಸ್ 6C ABCಯ ವ್ಯಾಲ್ಯೂ ಎಷ್ಟು? ಸೇಮ್ ಪ್ರಶ್ನೆ. ಅದೇ ರೀತಿ
ಮತ್ತೊಂದು ಪ್ರಶ್ನೆ ನೋಡಿ, ಸೇಮ್ ಅದೇ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ. ಇದನ್ನು ಒಂದು ಕ್ಯಾಟಗರಿ ಮಾಡ್ಕೊಳ್ತಾ ಹೋದರೆ ಎ ಬೈ ಬಿ ಈಕ್ವಲ್ಸ್ ಏನಾಗುತ್ತೆ ನೋಡಿ, 2 ಅಂತಕ್ಕಂಥದ್ದು 3/2 ಆಗುತ್ತೆ. ಇಟ್ ಮೀನ್ಸ್ A:B ಈಕ್ವಲ್ಸ್ 3:2 ಹೌದಲ್ವಾ. ನೋಡಿ 2 ಓರೆ ಗುಣಾಕಾರ ಮಾಡ್ಕೊಂಡು ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. A×2 2A, B×3 3B ಹೌದಾ. ಅದೇ ರೀತಿ ನೀವು 3B ಮತ್ತು 6C 3B ಈಕ್ವಲ್ಸ್ 6Cಗೂ ಅಷ್ಟೇ ನೀವು ಓರೆ ಗುಣಾಕಾರ ಮಾಡಿಕೊಂಡ್ರೆ ಮುಗೀತಲ್ಗೆ. B ಕೆಳಗಡೆ C ಬರುತ್ತೆ ಈಕ್ವಲ್ಸ್ 6 ಕೆಳಗಡೆ 3 ಬರುತ್ತೆ. ಅಲ್ಲಿಗೆ B:C ಎಷ್ಟು ಬರುತ್ತೆ 6:3. ಅಥವಾ ನೀವು ಡೈರೆಕ್ಟಾಗಿ ಇದನ್ನು ಹಿಂಗಾದರೂ ಹೊಡ್ಕೊಂಡಾದರೂ ಮಾಡ್ಬೋದು. 3 1 6 ಸೊ ಅಲ್ಲಿಗೆ 2:1 ಅಂತನಾದ್ರು ತೊಗೊಳ್ಬಹುದು ನೀವು. ಈಗೇನಾಗುತ್ತೆ ನೋಡಿ, ABC ಕಂಡುಹಿಡಿಬೇಕಂತ ಹೇಳಿದಾಗ ABC ಆಯಿತು. AB ಕೊಟ್ಟಿದ್ದಾರೆ 3 ಮತ್ತು 2 ಕೊಟ್ಟಿದ್ದಾರೆ, C ಖಾಲಿ ಇದೆ, ಪಕ್ಕ ಏನಿದೆಯೋ ಅದನ್ನು ಹಾಕ್ಕೊಳ್ತೀವಿ 2. ಅದಾದ ನಂತರ BC ಕೊಟ್ಟಿದ್ದಾರೆ 6 ಮತ್ತು 3. ಈ ಕಡೆ ನಾವೇನು ಮಾಡ್ತೀವಿ 6ಅನ್ನು ತೊಗೊಳ್ತೀವಿ ಹೌದಾ. 3 6 6 12 6 3 18. ಸೊ ನೋಡಿ ಇವಾಗ 6 ಕಾಮನ್ ತೆಗಿಬಿಡ್ಬೋದು. 6ನ ಹೊರಗಡೆ ತೆಗೆದು ನಿಮಗೆ 6 3 18 6 12 6 6. ಸೊ 3 2 1 3:2:1 ಅಲ್ಲಿಗೆ A:B:C 3 2 1 3 2 1 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ನಾವು ಟ್ರಿಕ್ಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಜಸ್ಟ್ ಒಂದು ಮೆಥಡಲ್ಲೇ ನಾವು ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಇಷ್ಟೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನಾವು ಈ ಒಂದು ಕ್ವಶನಲ್ಲೇ ನಾವು ಇದು ಮಾಡಿಕೊಂಡು ಇಲ್ಲಿನೇ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ನೋಡಿ, ಹೀಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಏನಾಗುತ್ತೆ ಎ ಬಂದು ಎ ಬಂತು ಬಿ ಅಂತ ತೊಗೊಂಡಾಗ ನಮ್ಗೆ ಏನಾಗುತ್ತೆ AB ಅಂತ ಹೇಳಿದಾಗ A:B ಬಂತು ಈಕ್ವಲ್ಸ್ ನೋಡಿ ಎ ಬಂದು 3 ಬರುತ್ತೆ 3:2 ಆಗುತ್ತೆ. ಅದೇ ರೀತಿ B:C ಅಂತ ತೊಗೊಂಡಾಗ B ವ್ಯಾಲ್ಯೂ 6 ಬರುತ್ತೆ ಆ್ಯಂಡ್ C ವ್ಯಾಲ್ಯೂ 3 ಬರುತ್ತೆ. 3 1 3 2 6 ಅಲ್ಲಿಗೆ 2:1 ಆಗುತ್ತೆ. ಸೊ ಈ ರೀತಿ ನಾವು ತೊಗೊಂಡು ಲಾಸ್ಟ್ಗೆ ABC ಈ ಥರ ಹಾಕೊಂಡು ನೀವು ಮಾಡಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಐ ಹೋಪ್ ವಿಡಿಯೋ ಫಾಸ್ಟ್ ಆಯ್ತು ಅಂತ ಇದ್ದರೆ ಏನಾದರೂ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ, ನಾನು ಸ್ವಲ್ಪ ಸ್ಲೋ ಮಾಡ್ತೀನಿ. ಇಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಓಕೆ ಇದೇ ರೇಂಜಲ್ಲಿ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.